ಕಲಬುರಗಿಯ ದೇವಲಗಾಣಿಗಾಪುರ ದತ್ತಾತ್ರೇಯ ದೇವಸ್ಥಾನದ ಭಕ್ತರಿಗೆ ಕೂಡ ಭೀಮಾ ನದಿ ಪ್ರವಾಹ ಅವರ ಪುಣ್ಯ ಸ್ನಾನಕ್ಕೆ ಅಡ್ಡಿ ಒಡ್ಡಿರುವಂಥದ್ದು. ಯಾಕಂದರೆ ಭೀಮಾ ನದಿಯಲ್ಲಿ ನೀರು ಉಕ್ಕಿ ಹರಿತಾ ಇದೆ, ಅಪಾಯ ಮಟ್ಟ ಮೀರಿ ಹರಿತಾ ಇರೋದ್ರಿಂದಾಗಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಏನು ಪುಣ್ಯ ಸ್ನಾನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗ್ತಾರೆ. ಅವರಿಗೆ ಸದ್ಯಕ್ಕೆ ನಿರ್ಬಂಧ ಬಿದ್ದಿರುವಂಥದ್ದು. ನಾನೀಗ ದೇವಲಗಾಣಿಗಾಪುರದ ಸಂಗಮ ಕ್ಷೇತ್ರದಲ್ಲಿರುವಂಥದ್ದು. ನಿಮ್ಮ ದೃಶ್ಯದಲ್ಲಿ ಏನು ಕಾಣಿಸ್ತಾ ಇದೆ, ಇದು ಸಂಗಮ ಕ್ಷೇತ್ರ. ಸಂಗಮ ಕ್ಷೇತ್ರ ಅಂತಂದರೆ ಇಲ್ಲಿ ಬರುವಂಥ ಜನರು ಅಂದರೆ ಒಂದು ಕಡೆಗೆ ಅಮರ್ಜ, ಮತ್ತೊಂದು ಕಡೆಗೆ ಭೀಮಾ ನದಿ ಕೂಡುವಂಥ ಅಂದರೆ ಸೇರುವಂಥ ಒಂದು ಸಂಗಮ ಇದು. ಈ ಸಂಗಮದಲ್ಲಿ ಬಂದು ಪ್ರತಿಯೊಬ್ಬ ಬಂದಿರತಕ್ಕಂಥ ಭಕ್ತರು ಕೂಡ, ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ದತ್ತನ ದರ್ಶನಕ್ಕಾಗಿ ಆಗಮಿಸ್ತಾರೆ. ಬರುವಂಥ ಪ್ರತಿಯೊಬ್ಬ ಭಕ್ತರು ಕೂಡ ಈ ಒಂದು ಸಂಗಮ ಕ್ಷೇತ್ರಕ್ಕೆ ಮೊದಲನೇದಾಗಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟ ನಂತರದಲ್ಲಿ ಈ ಸಂಗಮ ಕ್ಷೇತ್ರದಲ್ಲಿ ಭಕ್ತರು ಏನು ಸಂಗಮ ಅಂದರೆ ಅಮರ್ಜ ಮತ್ತು ಭೀಮಾ ನದಿ ಕೂಡುವಂತಹ ಸ್ಥಳ ಏನಿದೆ, ಈ ಸಂಗಮ ಕ್ಷೇತ್ರದಲ್ಲಿ ಭೀಮಾ ನದಿಯಲ್ಲಿ ಮುಳುಗಿ ಪುಣ್ಯ ಸ್ನಾನ ಮಾಡಿ ಹೋಗ್ತಾರೆ. ಅಂದರೆ ತಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ಇಲ್ಲಿ ಭೀಮಾ ನದಿಯಲ್ಲಿ ಮುಳುಗಿ ಎದ್ರೆ ಪರಿಹಾರ ಆಗುತ್ತೆ. ಇಲ್ಲಿಂದ ಪುಣ್ಯ ಸ್ನಾನ ಮಾಡಿದ ನಂತರ ದತ್ತನ ದರ್ಶನಕ್ಕೆ ಹೋದ ನಂತರದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಪರಿಹಾರ ಆಗಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥ ನಂಬಿಕೆಯನ್ನು ಭಕ್ತರಲ್ಲಿದೆ. ಆದರೆ ಸದ್ಯಕ್ಕೆ ಇದೀಗ ಕಳೆದ 2-3 ದಿನಗಳಿಂದ ನಿರಂತರವಾಗಿ ಏನು ಮಹಾರಾಷ್ಟ್ರದ ಉಜ್ಜಯಿನಿ ಜಲಾಶಯದಿಂದ ನೀರು ಬಿಡಲಾಗ್ತಾ ಇದೆ, ಸೊನ್ನ ಬ್ಯಾರೇಜಿಂದ ಅಪಾರ ಪ್ರಮಾಣದ ನೀರು ಬಿಡಲಾಗ್ತಾ ಇರೋದ್ರಿಂದಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ, ಅಪಾಯ ಮಟ್ಟ ಮೀರಿ ಹರಿತಾ ಇರೋದ್ರಿಂದಾಗಿ ಭಕ್ತರು ಯಾರಿಗೂ ಕೂಡ ನದಿ ಒಳಗಡೆಗೆ ಅಂದರೆ ಇದು ಸ್ನಾನಘಟ್ಟ ಇರುವಂಥ ಸ್ನಾನಘಟ್ಟದ ಮುಂಭಾಗದಲ್ಲೂ ಕೂಡ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಅಲ್ಲೇ ಒಂದು ಸ್ನಾನಘಟ್ಟದ ಸ್ಟೆಪ್ಗಳ ಮೇಲೆ ಕುಳಿತುಕೊಂಡು ಅಲ್ಲಿಯೇ ಸ್ನಾನ ಮಾಡಿ ಪುಣ್ಯ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇದಕ್ಕಿಂತಂದರೆ ಭೀಮಾ ನದಿಯಲ್ಲಿ ಪ್ರವಾಹ ಇಲ್ಲದೆ ಇರೋ ಸಂದರ್ಭದಲ್ಲಿ ನಿಮ್ಗೆ ಈ ಭಾಗದಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಶರಣ ತೋರಿಸ್ತಾ ಹೋಗ್ತಾರೆ. ಸ್ನಾನಘಟ್ಟದಿಂದ ಸುಮಾರು 50ರಿಂದ 60 ಅಡಿಯಷ್ಟು ದೂರದವರೆಗೂ ಕೂಡ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಹೋಗ್ತಾ ಇದ್ರು. ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂಥ ದೊಡ್ಡದಾಗಿರ್ತಕ್ಕಂಥ ಏನು ಮರ ಕಾಣಿಸ್ತಾ ಇದೆ, ಆ ಮರ ಏನು ಕೆಳಭಾಗ ನೆಲಮಟ್ಟದಿಂದ ಸುಮಾರು 10ರಿಂದ 12 ಅಡಿಯಷ್ಟು ನೀರು ಮೇಲಕ್ಕೆ ಬಂದಿರುವಂಥದ್ದು. ಹೀಗಾಗಿ ಆ ಒಂದು ಮರವನ್ನು ದಾಟಿ ಮುಂದಕ್ಕೆ ಹೋಗಿ ಪುಣ್ಯ ಸ್ನಾನ ಮಾಡುವಂಥ ಭಕ್ತರು ಇದೀಗ ಭೀಮಾ ನದಿ ಪ್ರವಾಹದಿಂದಾಗಿ ಯಾರಿಗೂ ಕೂಡ ಇಲ್ಲಿ ಒಳಗಡೆ ಹೋಗಿ 3 ಬಾರಿ ನದಿಯಲ್ಲಿ ಮುಳುಗಿ ಹೇಳೋದಕ್ಕೆ ಅವಕಾಶ ಇಲ್ಲದೆ ಕಾರಣಕ್ಕಾಗಿ ನಿರ್ಬಂಧ ಬಿದ್ದಿರುವಂಥದ್ದು. ಹೀಗಾಗಿ ದತ್ತಾತ್ರೇಯ ಭಕ್ತನ ದರ್ಶನಕ್ಕೂ ಕೂಡ ಅಂದರೆ ಪುಣ್ಯ ಸ್ನಾನಕ್ಕೂ ಕೂಡ ಭೀಮಾ ನದಿ ಪ್ರವಾಹ ಸದ್ಯಕ್ಕೆ ಎಫೆಕ್ಟ್ ಕೊಟ್ಟಿದೆ. ಮತ್ತೊಂದು ಕಡೆಗೆ ನಿಮ್ಗೆ ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೀನಿ. ಭೀಮಾ ನದಿ ಪ್ರವಾಹ ಯಾವ ಮಟ್ಟದಲ್ಲಿದೆ ಅಂತ ನಿಮಗೆ ಗಮನಿಸ್ತಾ ಇರುವಂಥದ್ದು. ಅಂದರೆ ಕಣ್ಣು ಹಾಯಿಸೋದುದ್ದಕ್ಕೂ ಕೂಡ ಭೀಮಾ ನದಿ ಮೈತುಂಬಿ ಹರಿತಾ ಇದೆ, ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ನಿಮಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಟ್ಟಡ ಕಾಣಿಸ್ತಿದೆ, ಆ ಕಟ್ಟಡವರೆಗೂ ಕೂಡ ನೀರು ಕಂಪ್ಲೀಟಾಗಿ ಹೋಗಿರುವಂಥದ್ದು. ಸಂಗಮದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ದತ್ತಾತ್ರೇಯ ದೇವರ ದೇವಸ್ಥಾನ ಇದೆ. ಅಲ್ಲಿಯೂ ಕೂಡ ಅಪಾರ ಪ್ರಮಾಣದ ಭಕ್ತರು ಬರ್ತಾರೆ. ಅಲ್ಲಿಯೂ ಕೂಡ ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಿರುವಂಥ ಅಲ್ಲೊಂದಿಷ್ಟು ಜನ ಭಕ್ತರು ಕೂಡ ನದಿಯ ತಟದಲ್ಲಿಯೇ ಒಂದಿಷ್ಟು ಮೈ ಮೇಲೆ ನೀರು ಹಾಕಿಕೊಂಡು ಅಂದರೆ ಚಿಂಪಡಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಆದರೆ ಸದ್ಯಕ್ಕೆ ಮಾತ್ರ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತದೆ. ಅಪಾರ ಪ್ರಮಾಣದ ನೀರು ಭೀಮಾ ನದಿಯಲ್ಲಿ ಬಿಟ್ಟಿರೋದ್ರಿಂದಾಗಿ ಪ್ರತಿ ಕ್ಷಣವೂ ಕೂಡ ಭೀಕರ ಪ್ರವಾಹದ ಆತಂಕ ಸದ್ಯಕ್ಕೆ ಮನೆ ಮಾಡಿರುವಂಥದ್ದು. ನಿಮಗೆ ಈ ಭಾಗದಲ್ಲಿ ನಿಮಗೆ ತೋರಿಸುವ ದತ್ತಾತ್ರೇಯ ದೇವಸ್ಥಾನದ ಸಂಗಮದಲ್ಲಿರ್ತಕ್ಕಂಥ ಏನು ಅರಳಿ ಮರ ಇದೆ, ಅರಳಿ ಮರೆಯಲ್ಲಿ ದತ್ತಾತ್ರೇಯ ದೇವರು ಇಲ್ಲೇ ಕೂಡ ಅನುಷ್ಠಾನ ಮಾಡಿ ಹೋಗಿದ್ರು ಅನ್ನೋ ಕಾರಣಕ್ಕೆ ಇಲ್ಲಿ ಬರುವಂಥ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ದತ್ತನ ಪಾರಾಯಣ ಕೂಡ ಮಾಡುವಂಥ ಸ್ಥಳ ಇದು. ಸದ್ಯಕ್ಕೆ ಮಾತ್ರ ದತ್ತನ ಭಕ್ತರಿಗೆ ಪುಣ್ಯ ಸ್ನಾನಕ್ಕೆ ಸದ್ಯಕ್ಕೆ ಭೀಮಾ ನದಿ ಪ್ರವಾಹದಿಂದ ಎಫೆಕ್ಟ್ ಸದ್ಯಕ್ಕೆ ಬಿದ್ದಿರುವಂಥದ್ದು. ಭೀಮಾ ನದಿಯಲ್ಲಿ 3 ಬಾರಿ ಮುಳುಗಿ ಏಳುವಂಥ ಅವಕಾಶ ಸದ್ಯಕ್ಕೆ ದತ್ತನ ಭಕ್ತರಿಗೆ ಇಲ್ಲದಂತಾಗಿದೆ, ಅದು ಕೂಡ ಪ್ರವಾಹದಿಂದಾಗಿ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೂ ಭೀಮಾ ನದಿ ತಟದಲ್ಲಿರ್ತಕ್ಕಂಥ ಜನರಿಗೆ ಭೀಮಾ ನದಿ ಪ್ರವಾಹ ಎಫೆಕ್ಟ್ ಆದರೆ, ಮತ್ತೊಂದು ಕಡೆಗೆ ಸೇತುವೆಗಳು, ರಸ್ತೆಗಳು ಮುಳುಗಡೆ ಆಗಿರೋದು, ಸಂಪರ್ಕ ಕೂಡ ಕಡಿತ ಆಗಿದೆ. ಮತ್ತೊಂದು ಕಡೆಗೆ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸುಪ್ರಸಿದ್ಧ ದೇವಲಗಾಣಿಗಾಪುರ ದತ್ತಾತ್ರೇಯ ದೇವಸ್ಥಾನ ಏನಿದೆ, ದತ್ತನ ಅವರಿಗೆ ಪುಣ್ಯ ಸ್ನಾನ ಮಾಡೋದಕ್ಕೆ ಭಕ್ತರಿಗೂ ಕೂಡ ಪ್ರವಾಹದ ಎಫೆಕ್ಟ್ ಸದ್ಯಕ್ಕೆ ತಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.